ರಾಜಧಾನಿಯಲ್ಲಿ ಒಬ್ಬ ಹತ್ತಿ ವ್ಯಾಪಾರಿ ಇದ್ದ. ಅವನ ಹತ್ರ 4-5 ಹತ್ತಿ ಗೋಡಂಗಳಿದ್ವು. ಇವುಗಳಿಂದ ಪ್ರತಿದಿನ ಹತ್ತಿ ಕಳುವಾಗ್ತಾ ಇತ್ತು. ವ್ಯಾಪಾರಿಯ ಬಳಿ 10 ಜನ ಸೇವಕರಿದ್ದರು. ಹತ್ತಿ ಕದ್ದವ್ರು ಯಾರು ಅಂತ ಕೇಳಿದರೆ ನಾವಲ್ಲ ಸ್ವಾಮಿ ಅಂತ ಎಲ್ಲ ಹೇಳ್ತಾ ಇದ್ರು. ವ್ಯಾಪಾರಿ ನಿಸ್ಸಹಾಯಕನಾಗಿ ಬೀರ್ಬಲನ ಹತ್ರ ಬಂದು ತನ್ನ ಕಷ್ಟವನ್ನು ತೋಡ್ಕೊಂಡ. ಬೀರ್ಬಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನಾಳೆ ಬೆಳಗ್ಗೆ ನಿನ್ನ ಸೇವಕರನ್ನೆಲ್ಲ ನನ್ನ ಮನೆಗೆ ಚಹಾಕ್ಕೆ ಕಳಿಸು ಅಂತ ಅಂದ. ವರ್ತಕ ಆಗಲಿ ಅಂತ ಒಪ್ಕೊಂಡ. ಚಹಾದ ಸುದ್ದಿ ಕೇಳಿ ಸೇವಕರಿಗೆ ಬಹಳ ಸಂತೋಷ ಆಯಿತು. ಮರುದಿನ ಬೆಳಿಗ್ಗೆ ಸೇವಕರೆಲ್ಲ ಬೀರ್ಬಲನ ಮನೆಗೆ ಹೋದರು. ಬನ್ನಿ ಬನ್ನಿ ಅಂತ ಬೀರ್ಬಲ್ ಅವ್ರನ್ನೆಲ್ಲ ಸ್ವಾಗತಿಸಿದ. ನಿಮ್ಮಲ್ಲಿ ಹತ್ತಿ ಕಳ್ಳರು ಯಾರು ಅಂತ ಕೇಳ್ದ. ನಾವ್ಯಾರೂ ಅಲ್ಲ ಸ್ವಾಮಿ ಅಂತ ಸೇವಕರು ಒಕ್ಕೊರಲಿನಲ್ಲಿ ಹೇಳಿದರು. ಬೀರ್ಬಲ್ ನಕ್ಕು, ಅಯ್ಯ ಹತ್ತಿ ಕಳ್ಳರ, ಇಲ್ಲಿಗೆ ಬರೋಕ್ಕೆ ಮುಂಚೆ ನಿಮ್ಮ ಮೀಸೆಗೆ ಅಂಟ್ಕೊಂಡಿರೋ ಹತ್ತಿನ ಸ್ವಲ್ಪ ತೆಗೆದು ಬರಬಾರ್ದಾಗಿತ್ತ ಅಂತ ಕೇಳ್ದ. ತಕ್ಷಣ ಇಬ್ಬರು ಸೇವಕರು ಗಾಬರಿಯಿಂದ ತಮ್ಮ ಮೀಸೆಗಳನ್ನು ಮುಟ್ಟು ನೋಡಿಕೊಂಡ್ರು. ಬೀರ್ಬಲ್ ಅವ್ರ ಕೈ ಹಿಡ್ಕೊಂಡು, ನೀವೇ ಕಳ್ಳರು, ಒಳ್ಳೆ ಮಾತಿನಲ್ಲಿ ನಿಮ್ಮ ಯಜಮಾನರಿಗೆ ನೀವು ಕದ್ದಿರೋ ಹತ್ತಿನೆಲ್ಲ ವಾಪಸ್ ಕೊಡಿ ಅಂತ ಅಂದ. ಕಳ್ಳರು ನಡುಕ್ತಾ, ಅಪ್ಪಣೆ ಮಹಾಸ್ವಾಮಿ, ಆಗಲಿ ಅಂತ ಅಂದರು. ವರ್ತಕ ಬೀರ್ಬಲನ ಬುದ್ಧಿಶಕ್ತಿಗೆ ಬಹಳ ಆಶ್ಚರ್ಯಪಟ್ಟ.